ಎಲ್ಲ ಬಿತ್ತಾಣದ ತಯಾರಿ ಮಾಡ್ಯಾರ. ಈ ಬರೇ ನಾವು ಏನು ಮಾಡಾಕ್ತಿದ್ದೇವೆ, ಮಳೆ ಆಗೋದು ಅಷ್ಟೇ ನಾವು ನೋಡ್ತಾ ಇದ್ದೇವೆ. ಮಳೆ ಆದ ತಕ್ಷಣ ಬೀಜ ಹಾಕ್ಬೇಕಂತ ಹೆಂಗೆ ನಮ್ಮ ಮನುಷ್ಯನ ಎಲ್ಲರಲ್ಲಿ ಐತಿ, ಹಂಗೆ ಅಪ್ಪಾಜಿಯವರು ನಮ್ಮ ಹೃದಯಗಳೆಲ್ಲ ತರದ ಅಳ್ಳ್ಯಾವು. ಅದ್ರೊಳಗೆ ಒಂದೊಂದೊಂದೊಂದು ಮಂತ್ರಗಳು ಕೇಳ್ರಿ ಅಂದ್ರೆ ನಮ್ಮ ಮನಸ್ಸುಗಳು ಎಲ್ಲವೂ ಅರಳುತ್ತಾವ ಅಂತ ಹೇಳಿ ನಮ್ಮ ಅನಿಸಿಕೆ ಐತಿ. ಅದಕ್ಕೋಸ್ಕರವಾಗಿ ಪರಮ ಪೂಜ್ಯ ಅಪ್ಪಾಜಿಯವರು ನಾವು ಮಾತಾಡೋದು ಬಹಳ ಮುಖ್ಯ. ಪೂಜ್ಯರ ಅವ್ರ ಮಾತುಗಳನ್ನು, ಹಿತಮ ವಚನಗಳನ್ನು ನಾವೆಲ್ಲರೂ ಕೇಳಿ ನಮ್ಮ ಕಡಕ್ಲಾಟಕ್ಕೆ ಬಂದಾರಂದ್ರೆ ಮನೆ ಕೇಳ್ರಿ. ಕಡಕ್ಲಾಟ ಅಂದ್ರೆ ಏನು? ಕಡಕ್ ಅಂದ್ರೆ ಈ ಭೂಮಿ ಇರ್ತಕ್ಕಂಥ ಭೂಮಿ ಇಲ್ಲಿ ಊರಂತಲ್ಲಿ ಎಲ್ಲ ಮ್ಯಾಗ ಕಡಕ್ ಐತೆ, ಅದು ಕಡಕ್ ಅಂದ್ರು. ಕಡಕ್ ಲಾಟ ಅಂದಗೆ ಕೆಲವೊಬ್ರು ಈ ಊರ್ದ ತಂಬಾಕು ಮಾರಿ ದುಡ್ಡು ಬರ್ತಕ್ಕಂಥದ್ದು ಲಾಟ ತಂದ್ರು. ಕೆಲವೊಬ್ರು ರೊಕ್ಕ ಭಾಳ ಹೆಚ್ಚೈತಿ ಆ ದಿವಸ ಕಡಕ್ ಲಾಟ ತಂದ್ರು. ಅದ್ರ ಏನೈತಿ ನಮಗೂ ಗೊತ್ತಿಲ್ಲ. ಆದ್ರೆ ನೀವೆಲ್ಲರ ಸುಧೈಗಳು ಮತ್ತು ಅದ್ರ ಜೊತೆ ಹೇಳ್ರಿ ಅಪ್ಪುಗಳ ನಮ್ದೆಲ್ಲ ಊರ್ ಕಡಕ್ಕಿದ್ರೆ ಭೀ ನಮ್ಮಲ್ಲಿ ರೊಕ್ಕೇನು ಕಮ್ಮಿ ಇಲ್ಲ ಅಂದ್ರೆ ಅದು ಬಹಳ ಸಂತೋಷ. ಬರೀ ರೊಕ್ಕ ಇದ್ರಲ್ಲ, ನಿಮ್ಮೆಲ್ಲರ ಹೃದಯಗಳು ಸಂತೋಷವಾಗಿರ್ಬೇಕು, ಅದು ಬಹಳ ಮುಖ್ಯ. ರೊಕ್ಕ ಇವತ್ತು ಬಂದಿತ್ತು, ನಾಳೆ ಹಾದಿತ್ತು, ಬಹಳ ಮಹತ್ವ ಅಲ್ಲ. ಈ ಹೃದಯ ಅರಳಿದ ಮನಸ್ಸುಗಳದಲ್ಲ, ಇವೆಲ್ಲವೂ ಬಹಳ ಒಳ್ಳೆಯವಾಗಿರ್ಬೇಕು. ಆದಷ್ಟು ಮಟ್ಟಿಗೆ ನಿಮ್ಮ ಊರಾಗ ನಂದೊಂದು ವಿನಂತಿ, ರೊಕ್ಕ ಭಾಳ ಐತಿ ನನಗೂ ಗುರುತೈತಿ. ಆದ್ರೆ ನಿಮ್ಮಲ್ಲಿ ಹೋಗು ಬರುವಾಗ ಧಾಬಾ ಹೆಚ್ಚದವು, ಆ ಧಾಬಾಗಳು ಕಮ್ಮಿ ಆಗ್ಬೇಕು. ಈ ಹೃದಯ ಸ್ವಚ್ಛ ಆಗಿರ್ಬೇಕು. ನೀವೆಲ್ಲರೂ ಒಳ್ಳೆ ಆರೋಗ್ಯವಂತರ ಆಗ್ಬೇಕು ಅಂತ ಹೇಳಿ ನಮ್ಮೆಲ್ಲರಲ್ಲಿ ವಿನಂತಿ ಮಾಡಿ ಅಪ್ಪಗಳು ಹೇಳಿದಂಥ ಪ್ರತಿ ಮಾತುಗಳನ್ನು ನಾವೆಲ್ಲ ಆಲಿಸಿ ಪಾಲಿಸಿ ನಮ್ಮ ಜೀವನವನ್ನು ಇವತ್ತು ಉದ್ಧಾರ ಮಾಡ್ಕೊಂಡು ಅಂತೇಳಿ ತಾವೆಲ್ಲ ಯುವಕರು ಬಹಳಷ್ಟು ಪ್ರಯತ್ನ ಮಾಡಿ ಕರ್ಕೊಂಡ್ಬಂದರು. ಬಹಳಷ್ಟು ಜನ ನೀವು ಬಂದಿರಿ. ಆದ್ರೆ ಎಷ್ಟು ಮಂತ್ರ ಅಪ್ಪಗಳು ಹೇಳ್ತಾರೆ, ಎಲ್ಲವೂ ಪ್ರತಿಯೊಂದು ಮಾತು ಮಂತ್ರವಾಗಿರ್ತಾವೆ. ತಾವೆಲ್ಲ ಆ ಮಂತ್ರವನ್ನು ಕೇಳಿ ಜೀವನ ಪಾವನ ಮಾಡಿ ಅಂತೇಳಿ ಎಲ್ಲರಿಗೂ ನಮಸ್ಕಾರ. ಕಡಕ್ಲಾಟ ಗ್ರಾಮ ಆರೋಗ್ಯವಂತ ಸಮೃದ್ಧಿ ಗ್ರಾಮ ಆಗಲಿ ಅಂತ ಹಾರೈಸಿ ಮಾತನಾಡಿದ ಸಮಾಧಿ ಮಠದ ಪರಮ ಪೂಜ್ಯರಿಗೆ ಧನ್ಯವಾದಗಳು. ಈಗ ಪರಮ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಚನ. ये मतलब फेमस है ना ये मसूल हेलो हाँ आई तो है का ಅವರ ಸನ್ನಿಧಾನದಲ್ಲಿ ಅವೆಲ್ಲ ಕೂಡಬೇಕು. ಇಂಥ ಬೆಳಗಿನ ಶಾಂತ ವಾತಾವರಣದಲ್ಲಿ ಇಷ್ಟೆಲ್ಲ ಜನ ಮೈದಾನದಲ್ಲಿ ಕೂತಿರಲಿಲ್ಲ. ಸತ್ಸಂಗ ಅಂತ
ಬುದ್ಧಿವಂತರು ಕೆಲವರು ಕಡಿಮೆ. ಏನಿದ್ದರೂ ಸಮಾಧಾನ ಇದಕ್ಕೆ ಬಸವಣ್ಣನವರು ಅನುಭವ ಅಂತ ಕೇಳಲು ಅನುಭವ ಮಂಟಪ. ಆಗ ಇನ್ನೊಂದು ಸುಂದರವಾದ ಅನುಭವ ಮಂಟಪವನ್ನು ತಾವು ಬೆಳಗಿನ ವೇಳೆಯಲ್ಲಿ ರೂಪಿಸಿಕೊಂಡಿದೆ. ನನಗೆ ಭಾಳ ಸಂತೋಷ ಆಯಿತು. ನಿಮ್ಮನ್ನೆಲ್ಲ ನೋಡಿ ಎಷ್ಟು ಪ್ರಸನ್ನ ಶಾಂತವಾಗಿದೆ. ಕೆಲವರು ಶರೀರವನ್ನು ಕೊಟ್ಟಾಗ, ನುಡಿಯುವ ಕೈಗಳನ್ನು ಕೊಟ್ಟಾಗ, ನಡೆಯುವ ಕಾಲುಗಳನ್ನು ಕೊಟ್ಟಾಗ, ಅಷ್ಟೇ ಅಲ್ಲ ನೋಡಲಿಕ್ಕೆ ಕಣ್ಣುಗಳು, ಕೇಳಲಿಕ್ಕೆ ಕಿವಿಗಳು, ವಿಚಾರ ಮಾಡುವುದಕ್ಕೆ ತಲೆ, ಆನಂದ ಪಡುವುದಕ್ಕೆ ಎದೆ, ಎಷ್ಟು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಬಳಸಿಕೊಂಡು 100 ವರ್ಷ ಆನಂದವಾಗಿ ಬಾಳಬೇಕು. ಅದಕ್ಕಾಗಿಯೇ ನಾವು ಬಂದಿರುವುದು ಭೂಮಂಡಲದಲ್ಲಿ. ಒಬ್ಬರು ಹೇಳ್ತಾರೆ, ರವೀಂದ್ರನಾಥ್ ಟ್ಯಾಗೋರ್ ಅಂತ ಒಬ್ಬರು ಮಹಾನುಭಾವರು, ಬಹಳ ದೊಡ್ಡ ಋಷಿ ಸದೃಶ ಜ್ಞಾನಿಗಳು, ಕವಿಗಳು. ಅವರಿಗೆ ನೋಬೆಲ್ ಪಾರಿತೋಷಿಕ ಬಂತು ಅಂತ ಅವರೊಂದು ಚಲೋ ಮಾತು ಹೇಳ್ತಾರೆ. ಅವರಂತಾರೆ, ಭಗವಂತನೇ, ಈ ಜಗತ್ತಂದ್ರೆ ಏನು? ನಿನ್ನ ಜಗತ್ತ ಇದು. ಇಲ್ಲಿ ಏನು ನಡೆದದ? ಇಲ್ಲಿ ಅದ್ಭುತವಾದಂಥ ಸಮಾರಂಭ ನಡೆದದ, ಉತ್ಸವ ನಡೆದದ. ಇದು ನಿನ್ನ ಉತ್ಸವ. ಏನು ಎತ್ತರವಾದ ಮರಗಳು, ವಿಶಾಲವಾದಂಥ ಭೂಪ್ರದೇಶ, ಅಲ್ಲಲ್ಲಿ ತುಂಬಿ ನಿಂತಿರುವ ಸರೋವರಗಳು, ಹರಿವ ನದಿಗಳು, ತುಂಬಿದ ಸಾಗರ, ಏನು ಅದ್ಭುತ ದೇವರೇ! ಆಕಾಶದಲ್ಲಿ ಹೊಳೆವ ಸೂರ್ಯ, ರಾತ್ರಿ ಮಿನುಗುವ ಚಂದ್ರ, ಎಷ್ಟು ಸುಂದರ ವರ್ಣನೆ ಮಾಡ್ತಾನೆ. ಭಗವಂತನೇ, ಈ ಜಗತ್ತಿನಲ್ಲಿ ಏನು ನಡೆದದ? ನಿನ್ನ ಜಾತ್ರೆ ನಡೆದದ, ನಿನ್ನ ಉತ್ಸವ ನಡೆದದ. ನಾವೆಲ್ಲ ಮನುಷ್ಯರು ಇಲ್ಲಿ ಎದಕ್ಕೆ ಬಂದೇವಿ ಅಂದ್ರೆ ನಿನ್ನ ಅತಿಥಿಗಳಾಗಿ ಬಂದೇವಿ. ನಿನ್ನ ಉತ್ಸವದಲ್ಲಿ ನಮಗೂ ಒಂದಿಷ್ಟು ಜಾಗ. ಇದನ್ನೆಲ್ಲ ನೋಡಲಿಕ್ಕೆ ಬಂದವರು ನಾವು, ಮಾಡಲಿಕ್ಕಲ್ಲ, ನೋಡಿ ಆನಂದ ಪಡುವುದು. ದೇವನೇ, ಏನೇನು ಮಾಡಿದ್ದೀನಿ, ಎಷ್ಟು ಅದ್ಭುತ ಕೆಲಸ ಮಾಡಿದ್ದೇವೆ. ಎಲ್ಲ ಏನು ಹೂಗಳನ್ನು ಅರಳಿಸಿದೆ, ಹಣ್ಣುಗಳನ್ನು ಪಕ್ವಗೊಳಿಸಿದೆ, ನೋಡಬೇಕು. ಏನು ರುಚಿ, ಏನು ರಸ. ಇದನ್ನೆಲ್ಲ ಅನುಭವಿಸುವಂತ ಮನುಷ್ಯನನ್ನ ದೇವರು ಕಳಿಸಿದ. ಈ ಜಗತ್ತಿಗೆ ನಾವೆಲ್ಲ ಬಂದ ಬಳಿಕ ಹೆಂಗಿರಬೇಕು ಅಂದರೆ ನಕ್ಕೋತ ಸ್ವಲ್ಪ ಕಿಸೆ ತುಂಬಿದ್ರೂ ಸರಿ, ಒಂದಿಟ್ಟು ಅರ್ಧ ಇದ್ರೂ ಸರಿ, ಹೃದಯ ತುಂಬಿರಬೇಕದ. ಮನೆ ತುಂಬೋದು ಮಹತ್ವದ್ದಲ್ಲ, ಎದೆ ತುಂಬಿರಬೇಕು ಆನಂದದಿಂದ. ಅದು ಬಹಳ ಮಹತ್ವ. ನಕ್ಕೋತ ಇರೋದು ಈ ಜಗತ್ತಿನಲ್ಲಿ ಅದೇ ಭಗವಂತನ ಒಲಿಸುವಂಥ ವಿಧಾನ, ಸಾಧನ. ಅದಕ್ಕೆ ದೇವರು ಹೇಳದಂತ, ಮನುಷ್ಯನೇ ನನಗೇನೂ ಕೊಡಬೇಡ, ನಕ್ಕೋತಿರು. ನಿನ್ನ ಮುಖದ ಮೇಲೆ ಸದಾ ಪ್ರಸನ್ನತೆ ಇರಲಿ. ನೀನೇನು ಮಾಡವ, ನಾ ಎಲ್ಲ ಕೊಡ್ತೀನಿ. ಗಾಳಿ ಕೊಡವ ನಾನು, ನೀರು ಕೊಡವ ನಾನು, ಹಣ್ಣು ಹಂಪಲುಗಳನ್ನು ತಯಾರ ಮಾಡವ ನಾನು. ನಿನ್ನನ್ನು ತಂದಿದ್ದೆ ಅದಕ್ಕೆ ಅಂದರೆ ಆನಂದವಾಗಿ ಬದುಕು ಮನುಷ್ಯನೇ, ಆನಂದವಾಗಿ ಬದುಕು. ಭಾರತ ದೇಶದೊಳಗೆ
ಸಾವಿರ ಸಾವಿರ ಜನ ಸಂತರು ಗುರುಗಳು ಎಲ್ಲರೂ ಹಾಗೆ ಹೋದರು. ಅವರ ಜೀವನದಲ್ಲಿ ಅವರು ಮಾಡಿದ್ದೇನು ಹೇಳಿ? ಈಗ ಬಸವಣ್ಣನವರನ್ನೇ ತಗೊಳ್ಳಿ, ಅವರೇನು ಮಾಡಿದರು? ಅವರು ಹೇಳ್ತಾರೆ, ದೇವರನ್ನು ನೆನೆಸಿಕೊಳ್ಳಿ, ಒಂದಿಷ್ಟು ಅನುಭವ ಮಾಡಿ, ಆ ಬಳಿಕ ಒಂದಿಷ್ಟು ಪ್ರಸಾದವನ್ನು ನೀಡಿ. ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮೂರೇ, ಒಂದಿಷ್ಟು ಅನುಭವ ಮಾಡಿಕೊಳ್ಳೋದು, ಒಂದಿಷ್ಟು ಪ್ರಸಾದ ಮಾಡುವುದು, ಎಷ್ಟು ಮಜಾ ಹೇಳ್ತಾರೆ. ದೇವರನ್ನು ಒಂದಿಷ್ಟು ನೆನೆಸೋದು, ಇಷ್ಟು ಮೂರು ಮಾಡು, ಅದೇ ಸುಂದರವಾದ ಜೀವನ. ದಾಸೋಹ, ಅನುಭವ, ಆ ಬಳಿಕ ಆರಾಧನೆ, ಪೂಜೆ. ದೇವರನ್ನ ನಾವು ನೆನಪ ಮಾಡಿಕೊಂಡೇ ಹೇಳೋದು, ನೆನೆಸ್ತಾ ಹೇಳೋದು. ಭಗವಂತನೇ, ಒಂದು ಸುಂದರವಾದ ದಿನವನ್ನು ಕೊಟ್ಟಿದೆಯಲ್ಲ ಮತ್ತೆ ನನಗೆ, ಆದ್ದರಿಂದ ನಿನಗೆ ಧನ್ಯವಾದ ಅಂತ ಹೇಳಿ ಎದ್ದು ದೇವನನ್ನು ಸ್ಮರಿಸೋದು. ಆ ಬಳಿಕ ಮಸ್ತ್ ಕಾಯಕ ಮಾಡೋದು. ಅದೇನು ಬರ್ತದಲ್ಲ ಕಾಯಕದಿಂದ, ಅದರಿಂದ ದಾಸೋಹ ಮಾಡೋದು, ಆ ಬಳಿಕ ಅನುಭವ ಮಾಡೋದು. ಎಷ್ಟು ಚಂದ ಒಂದು 2-3 ಮಾತು ಅವರು ಹೇಳಿದರು. ಬಹಳ ಸುಂದರ ಮಾತುಗಳು. ಅವುಗಳನ್ನು ನಾವು ಪಾಲಿಸೋದು. ಏನೂ ಮಾಡೋದಿಲ್ಲ, ದೇವರನ್ನು ನೆನೆಸಿರೋದು ಈ ಜಗತ್ತಿನಲ್ಲಿ ಇರುವುದು. ಮತ್ತೆ ನಮಗೆ ದೇವರು ಎಲ್ಲವನ್ನ ಕೊಟ್ಟಾನ. ಪ್ರಾಣಿಗಳಿಗೆ ಕೊಡಲಾರದ್ದನ್ನು ನಮಗೆ ಕೊಟ್ಟಾನ. ಹೇಳಿ, ನಮ್ಮ ಕೈಗಳಿಂದ ಏನೇನು ಮಾಡಬಹುದು ಹೇಳಿ? ನಮ್ಮ ಕಾಲುಗಳಿಂದ ಏನು ಎಲ್ಲೆಲ್ಲಿ ನಡೀಬಹುದು ಹೇಳಿ? ತಲೆ ಎಂಥದದ? ಈ ತಲೆಯನ್ನು ಬಳಸಿದರೆ ನಾವು ಆಕಾಶದಲ್ಲಿ ಹಾರಬಲ್ಲೆವಿ, ವಿಶ್ವವನ್ನೆಲ್ಲ ಅರಿಯಬಲ್ಲೆವಿ. ಅಂಥ ಅದ್ಭುತ ತಲೆಯನ್ನು ಭಗವಂತ ಕೊಟ್ಟಿದ್ದಾನ. ಅವುಗಳನ್ನು ಬಳಸಿ ಬದುಕನ್ನು ಅರಳಿಸೋದು. ಈಗಿಲ್ಲೇನು ಇದು ಹೂವ ಎಷ್ಟು ಚಂದ ಅರಳ್ಯದ, ಎಷ್ಟು ಚಂದ ಅರಳ್ಯದ. ಏನಿಲ್ಲ, ಮತ್ತೆ ಇದೇ ಮಣ್ಣ, ಇದೇ ನೀರು ಕುಡಿದು ಎಷ್ಟು ಚಂದಾಗ್ಯದ. ಅದು ಹೇಳ್ತದೆ, ಭಗವಂತನೇ, ನಿನ್ನ ಹತ್ತಿರ ಬರುವ ಮನುಷ್ಯರೇನದಾರ ನನ್ನಂಗ ಆದ್ರೆ ಏನು ಆನಂದ ಈ ಜಗತ್ತಿನಾಗ ಹೇಳಿ? ಅಷ್ಟು ಸುಂದರ ಜೀವನವನ್ನ ನಾವೆಲ್ಲ ಸಾಗಿಸುವುದದ. ಅದಕ್ಕಾಗಿ ಈ ಭೂಮಂಡಲಕ್ಕೆ ಬಂದವರು. ಇಲ್ಲಿ ಬಂದ ಬಳಿಕ ಕಣ್ಣ ಎಲ್ಲವನ್ನ ಸುಂದರವಾದದ್ದನ್ನೆಲ್ಲ ನೋಡಬೇಕು. ಕಿವಿಗಳಿಂದ ಒಳ್ಳೆಯ ಶಬ್ದಗಳನ್ನ ಕೇಳಬೇಕು. ಹೇಳಿಲ್ಲ, ಒಬ್ಬ ಕವಿ ಹೇಳ್ತಾನೆ, ಕಣ್ಣುಗಳು 2 ಬಾಯ್ತಾನೊಂದು, ಏನಿವುದು ಇದರರ್ಥ? ಕಿವಿಗಳು 2 ಬಾಯ್ತಾನೊಂದು, ಏನಿವುದು ಇದರರ್ಥ? ಕೈಗಳು 2 ಬಾಯ್ತಾನೊಂದು, ಏನಿವುದಿದರರ್ಥ? ಎಷ್ಟು ಚೆನ್ನಾಗಿ ದೇವರು 2 ಕಣ್ಣು ಕೊಟ್ಟಾನ, ಯಾಕೆ? 2 ಕಿವಿ ಕೊಟ್ಟಾನ, ಯಾಕೆ? 2 ಕೈ ಕೊಟ್ಟಾನ, ಒಂದೇ ಮುಖ ಕೊಟ್ಟಾನ, ಯಾಕೆ? 3 ಪ್ರಶ್ನೆ ನಮಗೆಲ್ಲರಿಗೂ ಇವು ಸಿಕ್ಕಾವ. ಅವರು ಹೇಳ್ತಾರೆ, 2 ಕಣ್ಲೆ ನೋಡಬೇಕು, ಚಲೋದು ಕೆಟ್ಟದ್ದು ಎಲ್ಲ ಈ ಜಗತ್ತಿನಾಗ ಇರ್ತದ. ಬೆಳಕ ಕತ್ತಲಿ ಎಲ್ಲ ಇರ್ತದ. ನೀನು 2 ನೋಡು, ಆದರೆ ಬೆಳಕನ್ನ ತಲೆಯೊಳಗಿಟ್ಟುಕೋ. 2 ನೋಡು, 1 ಹೇಳು. ಆ ಬಳಿಕ ಕಿವಿಗಳನ್ನ 2 ಕೊಟ್ಟಾನ. 2 ಕಿವಿಗಳಿಂದ ಕೇಳೋದು. ಒಳ್ಳೆಯದು ಕೇಳಕ್ ಸಿಗ್ತದ, ಕೆಟ್ಟದ್ದು ಕೇಳಕ್ ಸಿಗ್ತದ. 2 ಕೇಳು, 1 ಹೇಳು.
ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ. ಎರಡೂ ಕಿವಿಯಿಂದ ಎಲ್ಲಾನು ಕೇಳ್ತಾ ಇರಬೇಕು, ಆದರೆ ನಾವು ಮಾತ್ರ ಒಂದನ್ನ ಹೇಳಬೇಕು, ಒಳ್ಳೆಯದನ್ನ. ಆ ಬಳಿಕ ಮೂರನೇದ್ದು, ಎರಡು ಕೈಗಳಿಂದ ಮಸ್ತಾಗಿ ಕೆಲಸ ಮಾಡಬೇಕು. ಒಂದು ಕೈದು ತಿನ್ನಬೇಕು, ಒಂದು ಕೈದು ಜಗತ್ತಿಗೆ ಕೊಡಬೇಕು. ಕೈಗಳು ಎರಡು, ಬಾಯ್ತಾನೊಂದು, ಏನಿರುವುದಿದರ ಅರ್ಥ? ಇಮ್ಮಡಿ ಮಾಡೈ ಒಮ್ಮಡಿ ತಿನ್ನೈ ಎಂಬುದೇ ಇದರ ಅರ್ಥ. ಚಲೋ ಇಲ್ಲ ಇದು ವಚನ? ಎಷ್ಟು ಸರಳ ಸರಳ. ನಾವು ಹೆಂಗೆ ಬದುಕಬೇಕು ಜಗತ್ತಿನಲ್ಲಿ ಅದನ್ನು ಈ ಮೂರು ಮಾತಿನಲ್ಲಿ ಅವರು ಹೇಳ್ಯಾರ. ದೇವರು ಎರಡು ಕಣ್ಣು ಕೊಟ್ಟಿದ್ದು ನೋಡಾಕ, ಆದರೆ ನಾವು ಎಲ್ಲವನ್ನ ನೋಡಿ ಒಳ್ಳೆಯದನ್ನಷ್ಟು ಎದೆಯಾಗಿಟ್ಟುಕೊಂಡು ಎರಡನ್ನ ಬಿಟ್ಟು ಕೊಡೋದು. ಮತ್ತೊಂದನ್ನು ಕೇಳೋದು, ಎಲ್ಲವನ್ನ ಕೇಳಬೇಕು, ಚಲೋದನ್ನ ಇಟ್ಟುಕೊಳ್ಳೋದದ, ಕೆಟ್ಟದ್ದನ್ನ ಮರೆತು ಬಿಡೋದದ. ಕೈಗಳಿಂದ ಎಲ್ಲ ಮಾಡಬೇಕು, ಆದರೆ ಎಲ್ಲಾನು ತಾನೇ ತಿನ್ನಬಾರದು. ಒಂದು ಕೈದು ತನಗೆ, ಇನ್ನೊಂದು ಕೈದು ಜಗತ್ತಿಗೆ. ಈಗ ಧರ್ಮ ಎಷ್ಟು ಸುಂದರವಾದ ಧರ್ಮ ಇದೆ. ಬಸವಣ್ಣನವರು ಮಾಡಿದ್ದು ಅದೇ. ದಾಸೋಹ ದಾಸೋಹ ದಾಸೋಹ, ಏನು ಅದ್ಭುತ ಶಬ್ದ ಬಳಸಿದರು. ಇಡೀ ಜೀವನದ ತುಂಬ ದಾಸೋಹ ತಂದು. ಕಲ್ಯಾಣದಲ್ಲಿ ಕೊಡುವವರು ಉಂಟು, ಬೇಡುವವರೇ ಇಲ್ಲ, ಅಷ್ಟು ಅದ್ಭುತವಾದ ದಾಸೋಹ. ಹಂಗ ನಮ್ಮ ಊರುಗಳನ್ನ, ನಮ್ಮ ಮನೆಗಳನ್ನ ನಾವು ಕಟ್ಟಿಕೊಳ್ಳೋದು. ಮುಖದ ಮೇಲೆ ಪ್ರಸನ್ನತೆ, ಕೈಯಲ್ಲಿ ಕಾರ್ಯ, ಹೃದಯದಲ್ಲಿ ಪ್ರೇಮ. ಇದಕ್ಕೆ ಧರ್ಮ ಅಂತ ಕರೆಯೋದು. ಇಂಥ ಧರ್ಮವನ್ನ ನಾವು ಪಾಲಿಸೋದು. ಬಸವಣ್ಣ ಹೇಳ್ತಾರೆ, ಬಹಳ ದೊಡ್ಡವರು ಬಸವಣ್ಣನವರು, ನೋಡಬೇಕು, ಬಹಳ ದೊಡ್ಡವರು. ಎಲ್ಲ ಇದ್ರೂ ಯಾವುದಕ್ಕೂ ಮನಸ್ಸು ಹಾಕಿದವರಲ್ಲ. ಅಧಿಕಾರ ಇತ್ತು, ಅಧಿಕಾರ ಅದರ ಭಾವ ಸಹಿತ ಇರಲಿಲ್ಲ. ಹಂಗ ಬಾಳಿ ಬದುಕಿದಂಥ ಬಸವಣ್ಣನವರ ಮನಸ್ಸಿನಲ್ಲಿ ಬರೀ ಕೂಡಲ ಸಂಗಮ. ಎಷ್ಟು ಚೆನ್ನಾಗಿ ಬಾಳಿ ಬದುಕಿದರು. ಅಂಥ ಬಸವಣ್ಣವರು ಹೇಳ್ತಾರೆ, ಉದಕದೊಳಗೆ ಬಯಚಿಟ್ಟ ಬಯಕೆಯ ಕಿಚ್ಚಿನಂಗದ ನಿಮ್ಮ ನಿಲವ. ಎಷ್ಟು ಸುಂದರ ಮಾತು ಹೇಳ್ತಾರೆ. ದೇವರ ಅದಾನ ಹೆಂಗದಾನ ಅಂದ್ರೆ, ಬಿಸಿ ನೀರಾಗ ಬೆಂಕಿ ಇದ್ದಾರೆ. ನೀರು ಬಿಸಿದ, ನೋಡ್ಲಿಕ್ಕೆ ಹೋದ್ರೆ ನೀರು ಕಾಣಿಸ್ತದ, ಉಷ್ಣತಾ ಕಾಣೋದಿಲ್ಲ. ಆದರೆ ಉಷ್ಣತೆ ನೀರಿನೊಳಗೆಲ್ಲ ತುಂಬ್ಯದ, ಕಾಣೋದಿಲ್ಲ. ಆದರೆ ಉಷ್ಣತೆ ಅಥವಾ ಬೆಂಕಿ ನೀರೊಳಗೆಲ್ಲ ತುಂಬ್ಯದ. ನೀರಿನ ಪ್ರತಿ ಕಣದಲ್ಲಿ ಉಷ್ಣತಾದ. ಆದರೆ ಭಗವಂತ ಹಂಗದಾನ, ಎಲ್ಲ ಕಡೆ ಅದಾನ, ಆದರೆ ಇಲ್ಲದಂಗ. ನಾವು ಉಷ್ಣತೆಯನ್ನ ಕಾಣಬೇಕಾದ್ರೆ ಕಣ್ಣಿನಿಂದ ಕಾಣಕ್ಕಾಗೋದಿಲ್ಲ. ಸುಮ್ಮನೆ ಒಂದಿಷ್ಟು ಈಗ ಬಟ್ಟೆ ಇಟ್ಟರೆ ಗೊತ್ತಾಗತ್ತೆ ಇಲ್ಲಿ ಉಷ್ಣತಾ ಅದ. ಹಂಗ ಭಗವಂತ ಹೇಗದಾನಂದ್ರೆ ಎಲ್ಲ ಕಡೆ ಅದಾನ, ಆದರೆ ಕಣ್ಣಿಗೆ ಕಾಣುವುದಲ್ಲ, ಎದೆಗೆ ಕಾಣಿಸ್ತಾನ. ನಮ್ಮ ಎದೆ ಸ್ವಚ್ಛ ಇತ್ತು ಅಂದ್ರೆ ಆ ಎದೆಯಲ್ಲಿ ಭಾವನೆಗಳು ಬರ್ತಾವ, ಭಗವಂತ ಭಾವ. ಅದಕ್ಕೆ ಅವರು ಕೂಡಲ ಸಂಗಮ ಅಂತ ಕರೆದು. ಏನದು ದೇವರು ಬಹಳ ಸುಂದರ ಶಬ್ದ ಬಳಸಿದರು. ಎಲ್ಲಿ ಹೋಗಿ ನದಿಗಳೆಲ್ಲ ಕೂಡ್ತಾವ ಅದು ಸಾಗರ. ಹಾಗೆ ಜೀವನದಿಗಳೆಲ್ಲ ಹೋಗಿ ಎಲ್ಲಿ ಕೂಡ್ತಾವ ಅದು ಕೂಡಲ ಸಂಗಮ ಸಾಗರ. ಹಾಗೆ ನಾವೆಲ್ಲ ಬಂದಿರೋದು, ಎಲ್ಲ ನದಿಗಳು ಬರೋದು ಸಾಗರದಿಂದ.
ಎಲ್ಲ ನದಿಗಳು ಹರಿದು ಹೋಗೋದು ಸಾಗರಕ್ಕೆ. ಹಾಗೆ ನಾವೆಲ್ಲ ಒಂದೊಂದು ನದಿಗಳಂಗ ಈ ಜಗತ್ತಿನಲ್ಲಿ ಹರಿತಾದೇವಿ ವರುಷಗಳ ಕಾಲ. ನಾವೆಲ್ಲ ಎಲ್ಲಿಂದ ಬಂದೇವಲ್ಲ ಆ ಕಡೆ ನಮ್ಮ ಜೀವನ ಪ್ರವಾಹ ಹರಿದು 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 ಹೋಗ್ತದೆ. ಕೊನೆಗೊಮ್ಮೆ ವಿಶ್ವದಲ್ಲಿ ಒಂದಾಗ್ತದ, ಅದೇ ಕೂಡಲ ಸಂಗಮ. ಎಲ್ಲ ಕೂಡೋದು ಎಲ್ಲಿಯೋ ಅದೇ ಕೂಡಲ ಸಂಗಮ. ಈಗೆಲ್ಲ ತಾವು ಇಲ್ಲಿ ಕೂತೀರಿ, ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡುವ ನೀವು ಇಲ್ಲಿ ಬಂದು ಕೂತೀರಿ. ಇಲ್ಲಿ ಕೂತಾಗ ಇದೇ ಸಾಗರ, ಕೂಡಲ ಸಂಗಮ. ಎಲ್ಲಿ ಸಾವಿರ ಸಾವಿರ ಭಾವನೆಗಳು ಕೂಡಿಕೊಳ್ತಾವ ಅದೇ ಸಾಗರ, ಅದೇ ಕೂಡಲ ಸಂಗಮ. ಅಲ್ಲಿ ಕೂಡಲ ಸಂಗಮ ಅಂತ ಅಷ್ಟೇ ಅಲ್ಲ, ನಾವು ಎಲ್ಲಿ ಕೂಡ್ತೇವೆ ಅಲ್ಲೇ ಸಂಗಮ. ಹಂಗ ಭಾವನೆಯನ್ನ ಬಸವಣ್ಣನವರು ಬಿತ್ತಿದರು ಜಗತ್ತಿನಲ್ಲಿ ಬಿತ್ತಿದರು. ನಾವೆಲ್ಲ ಹೆಂಗಿರಬೇಕು, ಕೂಡಬೇಕು, ಸಾಗರದಲ್ಲಿ ಹೋಗಿ ಬೆಳೀಬೇಕು, ಹಂಗ ಕೂಡಿರಬೇಕು. ಎಷ್ಟು ಸುಂದರ ಜೀವನ. ಅದಕ್ಕೆ ಅವರು ಕಲ್ಯಾಣ ಅಂತ ಕರೆದು, ಅಂಥದೊಂದು ಬದುಕಿಗೆ ಕಲ್ಯಾಣದ ಬದುಕು ಅಂತ ಹೆಸರಾಕೋದು. ಆಗ ನಮ್ಮ ಊರುಗಳು ಏನಾಗೋದು ಅಂದ್ರೆ ಸುಂದರವಾದಂಥ ಅದಲ್ಲ, ಬಸವಣ್ಣ ಹೇಳಿದ್ರಲ್ಲ, ಅನುಭವದ ತಾಣಗಳಾಗಬೇಕಲ್ಲ. ಪ್ರತಿ ಮನೆಯೊಳಗ ಒಂದಿಷ್ಟು ಶರಣರ ಮಾತುಗಳು, ಒಂದಿಷ್ಟು ಶರಣರ ನೆನಹುಗಳು, ಆ ಬಳಿಕ ಒಂದಿಷ್ಟು ಮಹಾಪ್ರಸಾದ. ಇದನ್ನ ಮಾಡಿದರೆ ಕಡಕಲಾಟದ ಪ್ರತಿ ಮನೆ ಕಲ್ಯಾಣದ ಮನೆ ಅದ. ನೀವೆಲ್ಲ ಶರಣರು. ಅವಾಗ ಎಷ್ಟೋ ಜನ ಶರಣರಿದ್ರಂತ, ನಿಮ್ಮಲ್ಲಿ ಇಷ್ಟು ಜನ ಶರಣರು ನೋಡಬೇಕು. ಹಂಗ ಬಾಳೋದು, ಬದುಕೋದು. ಇಲ್ಲಿರುವ ಪ್ರತಿ ಮನೆ ಅಂದ್ರೆ ಅದು ನಿಲಯ, ದೇವ ನಿಲಯ, ದೇವರ ಮನೆ. ನಾವು ಬದುಕುವ ಮನೆ ಅಲ್ಲ, ದೇವರೇ ವಾಸ ಮಾಡುವ ಮನೆ ಅಂತ ನಮ್ಮ ಮನೆಯೊಳಗೆ ನಾವಿದ್ದೇವಿ ಅಂದ್ರೆ ಕೆಟ್ಟ ವಿಚಾರಗಳು ಬರುವುದಿಲ್ಲ, ಮಾತು ಕೆಡೋದಿಲ್ಲ, ಭಾವ ಕೆಡೋದಿಲ್ಲ. ಹಂಗ ನಮ್ಮ ಬದುಕನ್ನ ಕಟ್ಟಿಕೊಳ್ಳುವುದು ಮಾಡಬೇಕು. ಮನುಷ್ಯ ಅಂಥ ಜೀವನವನ್ನು ಸಾಗಿಸಬೇಕು. ಒಂದು ಊರಾಗ ಒಬ್ಬ ರಾಜನಿದ್ದ, ಮಹಾರಾಜ. ಆ ರಾಜನಿಗೆ ಆರೋಗ್ಯ ತಪ್ಪು. ಆ ರಾಜನ ಆರೋಗ್ಯ ತಪ್ಪು. ಪಾಪ ಇಳಿತಾ ಹೋದ. ಎಲ್ಲ ವೈದ್ಯರು ಬಂದರು, ಪರೀಕ್ಷಾ ಮಾಡಿದರು. ಮಹಾರಾಜ್ ಎಷ್ಟು ಬೇಕಾದಂಥ ಅಲ್ಲಿ ಅನುಕೂಲತೆಗಳು. ಅಂಥ ಮಹಾರಾಜನ ಉಪಚಾರಕ್ಕೆ ದೊಡ್ಡ ವೈದ್ಯರು ಬಂದರು, ಆದರೆ ಮಹಾರಾಜನಿಗೆ ಗುಣ ಆಗಲಿಲ್ಲ. ನವಿತಾ ಸವಿತಾ ಇದ್ರು. ಎಲ್ಲರಿಗೂ ಚಿಂತೆಯಾಯಿತು. ಅಲ್ಲಿಗೊಬ್ಬ ಬಂದ, ಒಬ್ಬ ಶ್ರೇಷ್ಠ ವ್ಯಕ್ತಿ ಬಂದ, ಗುರು ಬಂದ. ಈಗ ತನ್ನ ಗುರುಗಳು ಹೇಗದ ಹಾಗೆ ಒಬ್ಬರು ಬಂದರು. ಅವರು ಭೇಟಿಯಾದರು ಮಹಾರಾಜನಿಗೆ. ಅವರು ಹೇಳಿದರು, ಇದೇನು ದೊಡ್ಡ ರೋಗ ಅಲ್ಲ, ನಾನೊಂದು ಔಷಧ ಹೇಳ್ತೀನಿ, ಆ ಔಷಧ ಇವ್ರಿಗೆ ಕೊಟ್ಟು ಬಿಟ್ರೆ ಎಂದ ಗುಣ ಆಗ್ತಾರೆ ಅಂದ. ಎಷ್ಟು ಜನರಿಗೆ ಸಂತೋಷ ಆಯಿತು. ಹೇಳಿ ಗುರುಗಳೇ, ಏನು ಅದ ಔಷಧ ಹೇಳಿ, ಏನಿದ್ರೂ ನಾವು ನಿಮಗೆ ತಂದು ಕೊಡ್ತೇವೆ ಅಂದರು. ಅವಾಗ ಗುರುಗಳು ಹೇಳಿದರು, ಏನಿಲ್ಲ, ಯಾರು ಆರಾಮದಾರೆಲ್ಲ ಅವರು ಅಂಗಿ ತಂದು ಈ ಮಹಾರಾಜಿಗೆ ಹಾಕ್ರಿ ಅಂದ. ಚಲೋ ಇಲ್ಲ ಔಷಧ ಇದು. ಯಾರು ನಕ್ಕೋತದಾರ, ಯಾರು ಸಂತೋಷವಾಗಿ ಬದುಕ್ಯಾರ ಅಂಥವ್ರು ಅಂದ್ರೆ ನಿಶ್ಚಿಂತವಾಗಿರೋರು, ಯಾವ ಚಿಂತೆ ಇಲ್ಲದವರು ಯಾರದಾರ ಅವರ ಅಂಗಿ ತಂದು ಮಹಾರಾಜಿಗ
ಕೊಡ್ರಿ ಉಡಿಸ್ರಿ ಆರಾಮಾಗ್ತಾರೆ ಮಹಾರಾಜರು ಅಂತ ಯಾರು ಗುರು. ಅವಾಗ ಅವ್ರಿಗೆ ಎಷ್ಟು ಆನಂದ ಆಯಿತು ಮಹಾಮಂತ್ರಿಗೆ, ಇದೇನು ನಮ್ಮ ದೇಶದಾಗ ಬೇಕಾದಷ್ಟು ಅಂಗಿಗಳದಾವ, ಆನಂದವಾಗಿ ಬದುಕಾರ, ಎಂಥ ಮನೆಗಳು, ಎಂಥ ಸಂಪತ್ತ ನಮ್ಮ ಊರಾಗೆಲ್ಲ ತುಂಬಿ ಹೋಗ್ಯದ, ಇಂಥಲ್ಲಿ ಸಂತೋಷವಾಗಿ ಬದುಕುವ ಜನ ಭಾಳ, ಬೇಕಾದಷ್ಟು ಅಂಗಿ ತಂದೇವಿ ಅಂದ. ಅವಾಗ ಇವ್ರು ಹೇಳಿದರು, ಯಾರು ಗುರು ಹೇಳಿದರು, ಅವ್ರದ್ದು ತರೋದೇನದ ನಿಂದ ಕೊಡಲ್ಲ ಅಂದ್ರು. ಅವ ಮಂತ್ರಿ ಅಂದ, ನನ್ನ ಚಿಂತೆ ನಿಮಗೆ ಗೊತ್ತಿಲ್ಲ, ನಾನು ಮ್ಯಾಲ ಮಂತ್ರಿ, ಅದ್ರ ಒಳಗೆ ಚಿಂತೆ ಭಾಳ. ಏನ್ ಚಿಂತೆ? ನಮ್ಮ ಮನ್ಯಾಗ ನಮ್ಮ ಮಕ್ಕಳ ನಮ್ಮ ಮಾತ ಕೇಳಬೇಕು, ಇದು ಚಿಂತೆ. ಆದ್ದರಿಂದ ನಾನು ನಿಶ್ಚಿಂತ ಅಲ್ಲ, ನನ್ನ ಅಂಗಿ ಕೊಡಕ್ಕಾಗೋದಿಲ್ಲ. ಅಲ್ಲಿಂದ ಊರಾಗ ಬಿಟ್ಟರು ಅಂಗಿ ಹುಡುಕ್ಯಾಡಾಕ. ಮಹಾಮಂತ್ರಿಗಳ ಕೈಯಾಗ ಮನೆಗೆ ಹೋದ್ರು, ಶ್ರೀಮಂತರ ಮನೆಗೆ ಹೋದ್ರು, ಎಲ್ಲಿ ಹೋದ್ರು ಸಹಿತ ಏನರೇ ಒಂದು ಚಿಂತೆ. ಹೋದ ಕೂಡಲೇ ಜನ ಹೇಳ್ತಿದ್ರು, ಬೇಕಾದಷ್ಟು ಅಂಗಿ ಒಯ್ಯಿ ಅಂತಿದ್ರು. ಚಿಂತೆ ಇಲ್ಲದೆ ಇದ್ರೆ ಅಂಗಿ ಒಯ್ತೇನೆ ಅಂದ್ರು. ನಮ್ಮಲ್ಲಿ ಚಿಂತೆ ಅದ, ಎಲ್ಲರೂ ರೊಕ್ಕದ ಚಿಂತೆ ಅದ, ಆರೋಗ್ಯ ಚಲೋ ಅದ ಚಿಂತೆ ಅದ, ಮನ್ಯಾಗ ಎಲ್ಲರೂ ಅದಾರ ಚಿಂತೆ ಅದ. ಚಿಂತೆ ಅನ್ನೋದು ಬಿಟ್ಟೇ ಇಲ್ಲ ಮನುಷ್ಯನಿಗೆ, ಒಂದಿಲ್ಲ ಒಂದು ಚಿಂತೆ, ಒಂದಿಲ್ಲ ಒಂದು ಚಿಂತೆ, ಎಲ್ಲ ಇರ್ತದ, ಒಂದಿಷ್ಟು ಚಿಂತೆ. ಎಲ್ಲ ಅದ, ಉಣ್ಣಾಕದ, ತಿನ್ನಾಕದ, ಎಲ್ಲ ಅದ. ಆದ್ರೆ ಏನ್ ಮಾಡೋದು? ನನ್ನ ಮುಖದ ಮ್ಯಾಲ ನನ್ನ ಮುಖ ಚಂದಾಗಿರ್ಬೇಕಾಗಿತ್ತು, ಹಂಗಿಲ್ಲ. ಏನಿವೆಲ್ಲ ಎದ್ದದ್ದನ್ನ ಅನುಭವಿಸಬೇಕು. ನನ್ನ ಕೈ ಸ್ವಲ್ಪ ಹಿಂಗಾಗ್ಯದ, ಅದು ಚಿಂತೆ. ಇಂಥವೆಲ್ಲ ಚಿಂತೆ ಮಾಡೋದು. ನಾಳೆ ಮರಣ ಬರ್ತದಂತ ಇಂದ ಚಿಂತೆ, ಬಡತನ ಬಂದೀತಲ್ಲ ಅಂತ ಇಂದ ಚಿಂತೆ. ಅವಾಗ ಆಶ್ಚರ್ಯ ಆಯ್ತು ಯಾರಿಗೆ? ಮಹಾರಾಜರು. ಅವನಿಗೆ ಅನಿಸಿತ್ತು, ಬೇಕಾದಷ್ಟು ಸುಖಿ ಜನ ನನ್ನ ರಾಜ್ಯದಾಗ ಅದಾರ, ಅಂಗಿ ಸಿಗ್ತದ, ನಾ ಆರಾಮಾಗ್ತೀನಿ ಅಂತ ತಿಳ್ಕೊಂಡಿದ್ದ. ಒಂದಂಗಿ ಬರಲಿ ಊರಾಗೆ ಹೇಳಿ. ಈಗ ನಿಮ್ಮ ಮನೆಗೆ ನಿಮ್ಮ ಅಂಗಿ ಕೊಡ್ರಿ, ನೀವು ಆನಂದವಾಗಿದ್ರ ಅಂತ ಹೇಳಿದ್ರೆ ಯಾರು ಕೊಡೋರು? ಆನಂದ ಎಲ್ಲ ಅದ, ಸ್ವಲ್ಪ ಒಂದಿಷ್ಟು ತೊಂದರೆ. 100 ಎಕರೆ ಅದಾವ, ಆದ್ರೆ ಮಗ್ಗಲದಾಗ ಒಂದಿಷ್ಟು ಭೂಮಿ ಅದ, 110 ಮಾಡಬೇಕು ಅಂತ ಚಿಂತೆ. 100 ಇದ್ದವ್ರು 110, 110 ಇದ್ದವ್ರು 200. ಇದು ಚಿಂತೆಗೆ ಕೊನೆ ಇಲ್ಲದ. ಅವಾಗ ಗುರು ಹೇಳ್ದ, ನೋಡಿ ಹುಡುಕಾಡ್ರಿ, ಎಲ್ಲಾದರೂ ಇರ್ತಾರ, ನಿಶ್ಚಿಂತವಾಗಿರುವಂಥ ವ್ಯಕ್ತಿಗಳು ಇರ್ತಾರ, ಅದನ್ನು ಹುಡುಕಾಡಬೇಕು. ನಡೀರಿ ಹುಡುಕಾಡ್ಕೋತ ಹೋಗೋಣ ಅಂತ ಗುರುನೇ ಆ ಮಂತ್ರಿಗಳನ್ನ ಕರ್ಕೊಂಡು ಹೊರಟ. ಎಲ್ಲಿಗೆ ಹೋದ ಅಂದ್ರೆ ಹೀಗೆ ಹೋಗ್ತಾ ಹೋಗ್ತಾ ಅದು ಸಾಯಂಕಾಲ ಆಗಿತ್ತು. ಅವಾಗ ಒಂದು ಕುಟೀರದ ಮುಂದೆ ಒಬ್ಬ ಹುಡುಗ ಆಗ ಸಾಯಂಕಾಲದ ವೇಳೆ, ತಂಪು ವೇಳೆ ಅಲ್ಲಿ ಹಾಡ್ಕೋತ ಕೂತಿದ್ದ. ಏನು ಮಸ್ತ್ ಹಾಡ್ತಿದ್ದ, ಆನಂದವೇ ಆನಂದ ಹಾಡಿಗಳು. ಅವಾಗ ಈ ಗುರು ಈ ಮಂತ್ರಿಯನ್ನ, ಮಹಾಮಂತ್ರಿಯನ್ನ ಕರ್ಕೊಂಡು ಬಂದಲ್ಲ, ಕೇಳಿದ್ರು ಆ ಹಾಡಿನಾಗಿ ಎಂಥ ಸಂತೋಷ ಇತ್ತು. ಅವಾಗ ಗುರು ಹೇಳ್ದ, ಕೇಳು, ಅವನಿಗೆ ಅಂಗಿ ಅದ, ಅಂಗಿ ತಗೊಂಡು ಏನು ಸಂತೋಷದ ಇಲ್ಲ ಕೇಳು, ಅವನ ಅಂಗಿ ಓದು ಮಹಾರಾಜರಿಗೆ ಕೊಡಬೇಕು ಅಂತ ಗುರು. ಅವಾಗ ಮಂತ್ರಿ ಬಂದು ಆ ಹುಡುಗನ ಭೇಟಿಯಾಗಿ, ಏನಪ್ಪ ಎಷ್ಟು ಚೆನ್ನಾಗಿ ಹಾಡ್ತೀಯಲ್ಲ, ಅದ್ಭುತ ಹಾಡುಗಳನ್ನು ಹಾಡ್ತಿ, ನಿನ್ನ ಹಾಡು ಕೇಳಿದ್ರೆ ನೀನು ಭಾರಿ ಸಂತೋಷದಿ ಅಂತ ಅನಿಸ್ತದಲ್ಲ ಅಂದ. ಅವಾಗ ಆ ಹುಡುಗ ಹೇಳ್ದ, 25 ವರ್ಷದ ಹುಡುಗ,
ಸಂತೋಷ ಏನು, ನನಗೆ ದುಃಖ ಅನ್ನೋದೇ ಗೊತ್ತಿಲ್ಲ ಅಂತ. ಆಶ್ಚರ್ಯ ಆಯ್ತು, ಅಷ್ಟೇ ಆನಂದ ಆಯ್ತು. ನಮ್ಮ ಮಹಾರಾಜನಿಗೆ ಒಂದು ಅಂಗಿ ಸಿಗುತ್ತದ ಅಂತ ಆನಂದ ಆಯ್ತು, ಬಹಳ ಸಂತೋಷ ಆಯ್ತು. ನೀನು ಇಷ್ಟು ಆನಂದ ಅದೆಯಲ್ಲ, ಏನು ಕೊರತೆ ಇಲ್ಲೇನು ಅಂತ ಕೇಳ್ದ ಮಂತ್ರಿ. ನನಗೆ ಯಾವ ಕೊರತೆ ಅದ, ಆರಾಮದೆ, ಹೊಟ್ಟೆ ಹಸಿತದ, ಮಸ್ತಾಗಿ ಉಣ್ತೇನೆ, ಆನಂದವೇ ಆನಂದ. ಕೈಗಳು ಮಸ್ತ್ ಅದಾವ, ಕೆಲಸ ಮಾಡ್ತೇನೆ, ದಿನದ ತುಂಬ ಸಂತೋಷವೇ ಸಂತೋಷ. ದಣದ ಬಂದ ಹಾಸಿಗೆಯೊಳಗೆ ಮಲ್ಕೋತೇನೆ, ಏನ್ ನಿದ್ರೆ ಆನಂದ. ಇನ್ನೇನದ ದುಃಖ ಪಡುವುದಕ್ಕೆ ಕಾರಣ, ಏನು ದುಃಖ ಪಡುವುದಕ್ಕೆ ಕಾರಣ. ಅವಾಗ ಬಹಳ ಆನಂದ ಆಯಿತು. ಹಂಗಾದ್ರೆ ನಮ್ಮ ಮಹಾರಾಜರಿಗೆ ಇಂಥದೊಂದು ಅಂಗಿ ಬೇಕಾಗ್ಯದ, ನಿನ್ನ ಅಂಗಿ ಕೊಡಪ್ಪ ಅಂತ ಕೇಳ್ದ ಮಂತ್ರಿ. ಅವ ಹುಡುಗ ಹೇಳ್ದ, ನನಗೆ ಅಂಗಿನೇ ಇಲ್ಲ. ಎಷ್ಟು ಮಜಾ, ಅಂಗಿಲ್ಲ, ಆನಂದದ. ಊರಾಗಿನ ಜನರಿಗೆ ಅಂಗಿ ಅದಾವ, ಆನಂದ. ಹೌದಲ್ಲ? ಕಡಕಲಾಟದಾಗ ಹೆಂಗಿರ್ಬೇಕಂದ್ರೆ ಅಂಗಿ ಕೊರತಿದ್ರು ಆನಂದ ಹೆಚ್ಚಿರ್ಬೇಕದ, ಹಂಗಿರ್ಬೇಕು. ಮನೆ ಸಾಣದಿದ್ರು ಆನಂದ ತುಂಬಿರ್ಬೇಕು. ಹಂಗ ಹುಡುಗನ್ನ ಕೇಳಿದಾಗ ಹುಡುಗ ಹೇಳ್ದ, ಇಲ್ಲ ನನಗೆ ಅಂಗಿನೇ ಇಲ್ಲ, ಹಂಗಿಲ್ಲ. ಅಂಗಿ ಅದಕ್ಕೆ ಬೇಕು, ಆನಂದ ಪಡಾಕ ಅಂದ. ನಗಾಕ, ಸಂತೋಷ ಪಡಾಕ ಅಂಗಿ ಅದಕ್ಕೆ ಬೇಕು. ಆಶ್ಚರ್ಯ ಆಯ್ತು ಮಹಾಮಂತ್ರಿಗೆ. ನಾವು ಅಂಗಿ ಹಾಕೊಂಡು ಆನಂದ ಪಡಾಕ್ ಹೊಂಟೇವಿ, ನಮಗಿಲ್ಲ, ನಮಗಿಲ್ಲೇ ಇಲ್ಲ. ಅವ ಮಂತ್ರಿಗೆ ಒಂದಿಷ್ಟು ನೋವು ಆಯ್ತು. ಇನ್ನು ಮಹಾರಾಜಿಗೆ ಹಂಗಿಲ್ಲಲ್ಲ, ಇವ ಆನಂದದಾನ, ಹಂಗಿಲ್ಲ. ಹಂಗಿದ್ದ ಅದಾರ, ಅಂಗಿ ಬೇಕಾದಷ್ಟು ಅದಾವ, ಅಲ್ಲಿ ಆನಂದ ಇಲ್ಲ. ಇದು ವಿಚಿತ್ರವಾದ ಜೀವನ. ಇದು ಇಲ್ಲ, ವಿಚಿತ್ರವಾದ ಜೀವನ. ಒಂದದ ಒಂದಿಲ್ಲ. ಅವಾಗ ಗುರು ಹೇಳ್ದ, ಅಲ್ಲ ಇದನ್ನು ಓದು ಮಹಾರಾಜಿಗೆ ಹೇಳು, ಮಹಾಮಂತ್ರಿಯೇ ಅವನಿಗೆ ಹೇಳಬೇಕು. ಅಂಗಿ ಹುಡುಕಾಡ್ದೇವಿ, ಒಬ್ಬ ಸಿಕ್ಕ, ಆದ್ರೆ ಅವನ ಅಂಗಿನೇ. ಹೋಗಿ ಮಹಾರಾಜಿಗೆ ಹೇಳಿದ್ರು, ಹೀಗೆ ಆಯಿತು ಮಹಾರಾಜರೇ, ಒಬ್ಬ ಸಿಕ್ಕಾನ, ಬರೀ ಆನಂದವಾಗಿದಾನ, ಆದ್ರೆ ಅಂಗಿಲ್ಲ. ಅವಾಗ ಮಹಾರಾಜಿಗೆ ಅನಿಸ್ತು, ಇದು ಅಂಗಿ ಹಾಕಿ ಆನಂದ ಬರೋದಲ್ಲ, ಆ ಹುಡುಗ ಹೆಂಗೆ ಬದುಕ್ಯಾನ ನೋಡೋಣ ಅಂತ ಆ ಮಹಾರಾಜ ಅಲ್ಲಿಗೆ ಬಂದ. ನೋಡ್ದ ಹುಡುಗ ಏನು ಮಸ್ತಾಗಿ ಹಾಡೋದೇನೋ, ಆನಂದ ಪಡೋದೇನೋ. ಮಹಾರಾಜರೇ ಬಹಳ ಸಂತೋಷ ಆಯ್ತು, ತಗೊಳ್ಳಿ ಒಂದಿಷ್ಟು ನೀರ ಅಂದ. ನೀರ ಅಲ್ಲ, ನೀರು ತಗೋರಿ ಅಂದ. ಅವಾಗ ಮಹಾರಾಜ ಆ ನೀರನ್ನ ಕುಡ್ದ. ಏನು ಆನಂದ ಆಗಿತ್ತು, ಏನು ಆನಂದ ಆಗಿತ್ತು. ಅವಾಗ ಹುಡುಗ ಹೇಳ್ದ, ಮಹಾರಾಜರೇ ಅಂಗಿ ಹಾಕಿದ್ರೆ ಆನಂದ ಆಗೋದಿಲ್ಲ, ನನ್ನಂಗಿದ್ರೆ ನಿಮಗೆ ಆನಂದ ಆಗ್ತದೆ. ಅದಕ್ಕೆ ಅವ್ರು ಕೂಡ ಚಿಂತೆ ಮಾಡೋರ ಹತ್ತಿರ ನೀ ಇರೋದಕ್ಕಿಂತ ಮಹಾರಾಜನೇ ನನ್ನ ಕುಟೀರದೊಳಗಿರು, ನೀನು ಆನಂದವೇ ಆನಂದ ಆಗ್ತದೆ, ನಿನಗೆ ಯಾವ ಜಡ್ ಇರೋದಿಲ್ಲ. ಅವಾಗ ಮಹಾರಾಜ ಅಲ್ಲೇ ಒಂದು ಗುಡಿಸಲ ಹಾಕಿ ಅವನ ಹತ್ತಿರ ಇರಾಕ್ ಶುರು ಮಾಡಿದ. ಏನು ಸಂತೋಷ, ಅಂಗೀ ಖಬರಿಲ್ಲ, ಆನಂದವಾಗಿ ಇಬ್ರು ಹಾಡ್ತಾ ಇದ್ರು, ಕೈಯಿಂದ ಸುಂದರ ಕೆಲಸ ಮಾಡ್ತಾ ಇದ್ರು, ಮನಸ್ಸಿನಲ್ಲಿ ದೇವನನ್ನು ನೆನೀತಾ ಇದ್ದರು. ಇದು ಜೀವನ. ಹಂಗೆ ಬದುಕೋದದ. ಮನಿ ದೊಡ್ಡ ಮಾಡೋದಲ್ಲ, ಮನಸ್ಸು ದೊಡ್ಡದ ಮಾಡೋದು. ಮೈಗೆ ಬಟ್ಟೆ ಹಾಕೋದಲ್ಲ, ಮನಸ್ಸಿನಲ್ಲಿ ಸಂತೋಷವನ್ನು ತುಂಬೋದು. ಹೇಳಿ, ಎಷ್ಟು ಸರಳ ಸುಂದರ ಜೀವನ. ಅದರ ಅರ್ಥ ಅಂಗಿ ಬಿಟ್ಟು ಇರ್ಬೇಕಂತ ಅಲ್ಲ ಹೇಳೋದು. ಹಂಗಿರಬೇಕು, ಆನಂದವೂ ಇರಬೇಕು. ಮನೆಯಲ್ಲಿ ಹಣ ಇರಬೇಕು, ಮುಖದ
ಕಳೆಯಿರಿ. ಕೈಯಲ್ಲಿ ಶಕ್ತಿ ಇರಬೇಕು, ದುಡಿಲಿಕ್ಕೆ ಅನುಕೂಲ ಇರಬೇಕು. ಮಸ್ತಾಗಿ ದುಡಿಯೋದು, ಹಾಗೆ ದುಡಿದದ್ದನ್ನ ಪ್ರಸಾದ ಮಾಡೋದು, ಅಂಥ ಪ್ರಸಾದವನ್ನು ಸುತ್ತಮುತ್ತ ಹಂಚಿಕೊಳ್ಳೋದು, ಇದು ಜೀವನ, ಇದು ಧರ್ಮ ಜೀವನ. ಒಂದು ಗಿಡ ಇತ್ತು ಅಂದರೆ, ಮಾವಿನ ಗಿಡ ಇತ್ತು ಅಂದರೆ ಹಣ್ಣುಗಳನ್ನೆಲ್ಲ ತಯಾರ ಮಾಡಿ ಎಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹೇಳ್ತಾರೆ, ನೀವು ಆರಾಮಾಗಿ ಬನ್ನಿ, ನಿಮಗಾಗಿ ಹಣ್ಣು ಇದು. ಹಂಗೆ ಮನುಷ್ಯ ದಾಸೋಹಿಯಾಗಿ ಬದುಕೋದು, ಅದರಲ್ಲಿ ಸಂತೋಷದ ಕೈಯಿಂದ ಮಸ್ತಾಗಿ ದುಡಿಯೋದು, ಸುಂದರ ಜೀವನ ಸಾಗಿಸೋದು, ಮುಖದ ಮೇಲೆ ಸಂತೋಷದ ಕಳೆ ಇರಬೇಕು, ಎಲ್ಲರನ್ನ ಗೌರವಿಸುವಂಥ ಹೃದಯ ಇರಬೇಕು. ಅವಾಗ ಅದೊಂದು ಕಲ್ಯಾಣ. ಹಂಗೆ ನಾವೆಲ್ಲ ಬಾಳೋದು, ಬದುಕೋದು, ಅದ ಕಡಕಲಾಟದ ಈ ಊರಿನವರು ಹಂಗೆ ಬದುಕೋದು, ಸಂತೋಷವಾಗಿ ಬದುಕೋದು. ಗುರುಗಳು ಚಲೋ ಮಾತುಗಳನ್ನು ಹೇಳಿದ್ದಾರೆ, ಅವುಗಳನ್ನು ತಾವೆಲ್ಲ ನೆನಪಿನಲ್ಲಿ ಕೊಟ್ಟು ಚೆನ್ನಾಗಿ ಬದುಕೋದು. ನಮಗೂ ಭಾಳ ಸಂತೋಷ ಆಯಿತು. ಇಷ್ಟು ಬೆಳಿಗ್ಗೆ ಇಷ್ಟು ಜನ ಒಂದು ಕಡೆ ಯಾರೂ ಇಲ್ಲ ನಂಗೆ ಕೂತೀರಿ ಎಲ್ಲ, ಇದು ಅದ್ಭುತ, ಇದು ಸಂತೋಷ. ಇದೇ ರೀತಿ ಈ ಊರಲ್ಲಿ ಶಾಂತಿ ಸದಾ ಊರಲ್ಲಿ ನೆಲೆಸಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ಬಹಳ ಸಂತೋಷ ಆಯಿತು. ನಿಮ್ಮೂರು ಭಾಳ ದಿವಸದ ಹಿಂದೆ ನೋಡಿದ್ದು, ಬಹಳ ಚೆನ್ನಾಗಿ ನಿಮ್ಮ ಜೀವನ ಹೀಗೆ ಹರಡಿರಲಿ, ಹೃದಯದಲ್ಲಿ ಆನಂದ ತುಂಬಿರಲಿ ಅಂತ ಹಾರೈಸಿ ಇಲ್ಲಿಗೆ ಮಾತುಗಳನ್ನು ಮುಗಿಸೋಣ. ನಮಗೆಲ್ಲ ಮನುಕುಲದ ಸಾರ್ಥಕ ಬದುಕಿಗೆ ನಗು ನಗುತ್ತಾ ಬಾಳೋಣ, ಬದುಕೋಣ. ಹೃದಯ ತುಂಬಿದ ಬದುಕು, ಆನಂದದ ಬದುಕು ನಮ್ಮದಾಗಲಿ ಅಂತ ಆಶೀರ್ವಚನವನ್ನು ನೀಡಿದ ನಡೆದಾಡುವ ದೇವರು ಅಪ್ಪಗಳವರಿಗೆ ಸಮಸ್ತ ಕಡಕಲಾಟ ಶರಣ ಬಂಧುಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಪೂಜ್ಯರು ನಿರ್ಗಮಿಸುವವರೆಗೂ ಯಾರೂ ಕೂಡ ಹೇಳಂಗಿಲ್ಲ, ಅಲ್ಲೇ ಕೂಡ್ರಿ. ತದನಂತರ ಉಪಹಾರದ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ.